ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಶ್ಮಿ, ಪ್ರತಿಯೊಂದು ಹೆಣ್ಣಿಗೂ ಇದು ತುಂಬ ಸ್ಪೆಷಲ್ ಮೂಮೆಂಟ್. ನಿನ್ನ ಸಂಸಾರ ಶುರುವಾಗ್ತಿದೆ. ಈ ಹಿಂದೆ ಆಗಿದ್ದೆಲ್ಲ ಮರ್ತ್ಬಿಡು. ನಿನ್ನ ಜೀವನ ಮುಂದೆ ತುಂಬ ಚೆನ್ನಾಗಿರುತ್ತೆ. ಸೀನಾ ಇದ್ದಕ್ಕಿದ್ದಾಗೆ ನಿನಗೆ ತಾಳಿ ಕಟ್ಟಿದ್ದಾನೆ. ಅವನ ಸಡನ್ನಾಗಿ ಗಂಡ ಅಂತ ಹೇಗೆ ಅಂದ್ಕೊಳ್ಳೋದು ಅಂತ ನನಗೆ ಗೊತ್ತಾಗಲ್ಲ. ಆದರೆ ಒಂದು ಮಾತಂತೂ ನಿಜ, ಕೆಲವು ಸಂಬಂಧ ನೋಡಿದ ತಕ್ಷಣ ಇಷ್ಟ ಆಗಲ್ಲ, ನೋಡ್ತಾ ನೋಡ್ತಾ ಇಷ್ಟ ಆಗತ್ತೆ. ಅಣ್ಣನ್ ನೋಡಿದ ತಕ್ಷಣ ಇಷ್ಟ ಆಗದೆ ಇರ್ಬೋದು ಅದಕ್ಕೆ, ಆದ್ರೆ ಅಣ್ಣನ್ ನೋಡ್ತಾ ನೋಡ್ತಾ ಅತ್ತೆ ಅವ್ರ ಸತ್ವಾಗ್ಲೂ ಇಷ್ಟ ಆಯ್ತಾನೆ ಕಣತ್ಗೆ. ವಾ, ನಾನವತ್ತು ಅದಕ್ಕೆ ಅಣ್ಣನ ಬಗ್ಗೆ ಹೇಳಿದ್ನ, ಅದಕ್ಕೆ ಇವತ್ತು ಗುರುಗೆ ಹೇಳ್ತವಳೆ. ರಶ್ಮಿ, ಅಣ್ಣನ ಮನೆಯಿಂದ ಅತ್ತೆ ಮನೆಗೆ ಬಂದಿದ್ಯಾ? ಎಲ್ಲಾದ್ನೂ ಅನುಸರಿಸ್ಕೊಂಡು ಹೋಗ್ಬೇಕವ. ಸರಿ ಅಣ್ಣ. ಸೀನಾ ಬೋಗೊಳ್ಳೆ ಹುಡುಗ, ಆದ್ರೆ ಹುಸಿ ಉಡಾಳ ಆಟೆಯ. ಅವನ್ನ ನೀನೇ ತಿದ್ಕೊಂಡು ತುಂಬಾ ಚೆನ್ನಾಗಿ ಬದಿಸ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ಇವನ್ ಯಾಕೆ ಹಿಂಗೆ ಕೂತಿದ್ದಾನೆ? ಇವಾಗ ಇವನ್ನ ಏನಂತ ಕರಿಬೇಕು? ಸೀನಾ ಅಂತ ಕರೀಲ, ಇಲ್ಲ ಮೊದ್ಲಿನ ಥರ ಓದಿಗೇತ ಅಂತ ಕರೀಲ, ಅಥವಾ ಮದ್ವೆ ಆಗಿದೆ ಅಂತ ರೀ ಅಂತೆಲ್ಲ ಅನ್ಬೇಕಾ? ಗೊತ್ತಾಗ್ತಿಲ್ವಲ್ಲಪ್ಪ. ಮೊದಲೇ ಈ ಡೌಟ್ ಏನಾದ್ರು ಬಂದಿದ್ರೆ ಅತ್ಗೇನಾದ್ರೂ ಕೇಳ್ಬೋದಿತ್ತು. ನನ್ನ ಕರ್ಮ, ನಾಳೆ ಪಿಂಕಿ ಜೊತೆ ಮದುವೆ ಮಾಡಿಕೊಂಡು ಈ ಬುಲ್ಡೋಸರ್ ಜೊತೆ ಫಸ್ಟ್ ನೈಟ್ ಸೆಟಪ್ ಅಲ್ಲಿ ರಾತ್ರಿ ಕಳೆಯಂಗಾಯ್ತಲ್ಲ ಗುರು. ನಂದು ಒಂದ್ ಜೀವನ, ಇದ್ರ ಬದಲು ಸ್ಮಶಾನದಲ್ಲಿ ಹೋಗಿ ಹೆಣದ ಪಕ್ಕ ಮನಿ ಕಳದೆ ವಾಸಿ. ನಿಮ್ದೇ ಆಗಾರ ಮಲ್ಕೋಬಹುದು. ಇಲ್ಲೂ ಅದೇ ಹೂವು, ಅಲ್ಲೂ ಅದೇ ಹೂವು. ಎಲ್ಲ ಇವನ ನನ್ನನ್ನು ನೋಡಿ ಯಾಕೆ ಹೀಗೆ ಮುಖ ಕಿವುಚ್ತಿದ್ದಾನೆ? ಅತ್ಗೆ ಹೇಳಿದ್ದಾರೆ ಅಂತ ಸುಮ್ಮನಿದ್ದೀನಿ, ಇಲ್ಲ ಅಂದ್ರೆ ನನ್ನ ಬಾಯಲ್ಲಿ ಬರೋ ಮಾತೇ ಬೇರೆ. ಯಪ್ಪ, ಇವಳನ್ನ ನೋಡಕಾನ ಆಯ್ತದ? ನಂದಿ ಬೆಟ್ಟಕ್ ಸೀರೆ ಉಡಿಸ್ದಂಗ ಅವಳೆ. ಇವಳ ಜೊತೆ ಹೆಂಗಯ್ಯ ಇರೋದು? ಅತ್ಗೆ ಹೇಳಿದ್ದಾರೆ ಮದ್ವೆ ಆದ್ಮೇಲೆ ಗಂಡ್ಮಕ್ಳು ಸೈಲೆಂಟ್ ಆಗ್ತಾರೆ ಅಂತ. ಇವನು ಹಂಗೆ ಆಗಿದಾನೇನೋ, ಅದಕ್ಕೆ ಸುಮ್ಮನಿರ್ಬೇಕು. ಹೆಣ್ಣಾಗಿ ನಾವೇ ಸ್ವಲ್ಪ ಬಗ್ನಡಿಬೇಕು ಅಂತ ಅಣ್ಣ ಹೇಳಿದಾನೆ. ನಾನೇ ಮಾತಾಡಿಸ್ತೀನಿ. ಏನೀಗ ಮಾತಾಡಲ್ವಾ? ನಿನ್ನೆ ಕೇಳ್ತಿರೋದು. ಈ ಮದುವೆ ಹಿಂಗೆಲ್ಲ ಆಗತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ನನಗಿವಾಗ ಏನು ಮಾಡಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ. ನೀನು ಮಾತಾಡದೆ ಹೋದರೆ ನಾನು ಏನೋ ಮಾಡಲಿ ಸೀನಾ? ನಿನ್ನ ಸೀನಾ ಅಂತ ಕರೆದ್ರೆ ಬೇಜಾರಾಗತ್ತಾ? ಸರಿ, ನಿಂಗೆ ಯಾವ ಥರ ಇಷ್ಟನೋ ಆ ಥರನೇ ಹೇಳು, ಹಾಗೆ ಕರಿತೀನಿ. ಏನಿವಾಗ ನಿನ್ನ ರೀ ಅಂತ ಕರಿಬೇಕಾ? ಕಷ್ಟನೇ, ಆದರೂ ಏನೋ ಸ್ವಲ್ಪ ಟ್ರೈನ್ ಮಾಡಿ ಕರಿತೀನಿ ಕಣೋ. ಮಾತಾಡೋ. ಇಷ್ಟು ದಿನ ಜಗಳಾಡಿ ಇವಾಗ ಹೇಗಪ್ಪ ಇವಳ ಹತ್ರ ಮಾತಾಡೋದು ಅಂತ ಅನ್ಕೋತಾ ಇದೆಯಾ? ನಾನು ಅದನ್ನೆಲ್ಲ ಬಿಟ್ಟಾಯ್ತೋ. ಅದಕ್ಕೆ ಬೇರೆ ಹೇಳಿದ್ರು ಹಳೇದನ್ನೆಲ್ಲ ಮರೆತು ಬದುಕಬೇಕು ಅಂತ. ಅದಕ್ಕೆ ನೋಡು, ನಾನೇ ನಿನ್ನ ಹತ್ರ ಬಂದು ಎಷ್ಟು ಸ್ಮೂತಾಗಿ ಮಾತಾಡ್ತಾ ಇದ್ದೀನಿ ಅಂತ. ಏನಾದರೂ ಹೇಳೋ ಸೀನಾ. ಓ, ಆ ಹುಡುಗನ ಇಷ್ಟಪಟ್ಟು ನನ್ನ ಜೊತೆ ಮದುವೆ ಆಯ್ತಲ್ಲ ಅಂತ ಬೇಜಾರೇನೋ? ಅದೆಲ್ಲ ಬರೀ ಗೌರವ ಅಷ್ಟೇ ಕಣೋ. ಅದು ಅಲ್ಲದೆ ನಾನು ಅವನ್ನ ಮದುವೆ ಆಗಕ್ಕೆ ಒಪ್ಕೊಂಡಿದ್ದು ನನ್ನ ಅಣ್ಣಂಗೋಸ್ಕರ. ನಮ್ಮ ಅಣ್ಣ ಒಂದು ಕಲ್ಲು ತೋರಿಸಿ ತಾಳಿ ಕಟ್ಟಿಸ್ಕೊ ಅಂತಂದಿದ್ರೆ ಅದನ್ನು ಮಾಡ್ತಾ ಇದ್ದೆ ಕಣೋ. ಬರೀ ನಾನಷ್ಟೇ ಅಲ್ಲ,
ನಮ್ಮ ಮನೇಲಿರೋ ನನ್ನ ಅಕ್ಕ ತಂಗಿರು ಎಲ್ಲರೂ ಬದುಕ್ತಾ ಇರೋದೇ ನಮ್ಮ ಅಣ್ಣಂಗೋಸ್ಕರ. ಆ ಪಾಪಿ ಕಡೆಯವರು ಯಾವಾಗ ನಮ್ಮ ಅಣ್ಣಂಗೆ ಅಷ್ಟೆಲ್ಲ ನೋವು ಕೊಟ್ಟರೋ ಅವನ ಮೇಲಿದ್ದಿದ್ದ ಗೌರವ ಎಲ್ಲ ಅಲ್ಲೇ ಸುಟ್ಟು ಭಸ್ಮ ಆಗೋಯ್ತು. ನಿಜವಾಗ್ಲೂ ಕಣೋ. ಹೋಗ್ಲಿ, ಈ ಹಾಲಾದರೂ ಕುಡಿ. ಅವರೆಲ್ಲ ಸೇರಿ ಕೊಟ್ಟು ಕಳಿಸಿದ್ದಾರೆ, ತಗೋ. ತಗೊಳ್ಳೋ, ಹಾಲು ತಣ್ಣಗಾಗೋಗುತ್ತೆ, ಕುಡಿಯೋ. ಜೀವನಕ್ಕೇನೆ ಹಾಲು ತುಪ್ಪ ಬಿಟ್ಬಿಟ್ಟು ಈಗ ಹಾಲು ಕುಡಿ ಅಂತ ಹೇಳ್ತಿದ್ಯಲ್ಲ ರಾಕ್ಷಸಿ. ಅವ್ವ ಮಕ್ಕಳವ್ವ, ನನ್ನ ತಾಯಿ. ತಂಗಿ ಮದುವೆನೂ ಆಯ್ತು, ಮನೆ ತುಂಬಿಸೂ ಆಯ್ತು, ಎಲ್ರೂ ಖುಷಿಯಾಗೂ ಆಯ್ತು, ಶಾಸ್ತ್ರಕ್ಕೂ ಬಿಟ್ಟಾಯ್ತು. ಅಲ್ಲ, ನೆನ್ಸ್ಕೊಂಡ್ರೆ ಅದ್ ಯಾವ ಮಾಯದಲ್ಲಿ ಇದೆಲ್ಲ ಆಗೋಯ್ತು ಅಂತ ಅನ್ಸ್ತೈತಿ ನಂಗೆ. ಪಾರು ಹೇಳಿದ್ದು ದಿಟ. ಗುಂಡೂನು ಸೀನಾನು ಜನ್ಮಕ್ಕಾಗಷ್ಟು ಈಗಾಗಲೇ ಜಗಳ ಹಾಕೊಂಡ್ಬಿಟ್ಟವ್ರೆ. ಇನ್ನೇನೇ ಆದ್ರೂ ಪಿರುತಿ ಆಗ್ಬೇಕು, ಆಟೆಯ. ಅವ ಮಕ್ಕಳವ ಈಟೆಲ್ಲ ಮಾಡ್ದವಳು ಅದ್ನೋ ಮಾಡದೆ ಬಿಡ್ತೀಯ ನೀನು? ಮಾಡೇ ಮಾಡ್ತೀಯ. ಆದ್ರೂ ಪಾಪ ನಮ್ ಗುಂಡು ಅದಿನ್ನೂ ಮಗಿ. ಅದಕ್ಕೆ ಈ ಸಂಸಾರ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಅದು ಏಟೊಂದು ನಾಚ್ಕೊತಾವಳೋ ಏನೋ. ನೆನ್ಸ್ಕೊಂಡ್ರೆ ನಂಗೆ ನಾಚಿಕೆ ಐತೈತೆ. ಮಾವ. ಪಾರು, ನಾನೇ. ಯಾಕೆ ಪಾರು ನಾಚ್ಕೊಂಡು ಅಲ್ಲೇ ನಿಂತಿದ್ಯಾ? ಯಾಕೋ ಗೊತ್ತಿಲ್ಲ ಮಾವ, ರಶ್ಮಿನ ನೆನ್ಪು ಮಾಡ್ಕೊಂಡ್ರೆ ನನಗೆ ನಾಚಿಕೆ ಬರ್ತಿದೆ. ಅಲ್ವಾ, ನೀನು ನಾಚ್ಕೊಂಡ್ಯಾ? ಈಗ ತಾನೆ ನಾನು ನೆನ್ಸ್ಕೊಂಡು ನಾಚ್ಕೊಂಡೆ. ಇದ್ಯಾಕೆ ಬರೋ, ನೀರ್ ತಕ್ಕ ಬಂದಿದ್ಯಾ? ನಾನು ಆಗ್ಲೇ ನೀರ್ ತಕ್ಕ ಬಂದೀವ್ನಿ. ಇದು ನೀರಲ್ಲ, ನೀರ್ ಹಾಕ್ದೆ ಕಾಯಿಸಿರೋ ಬಿಸಿ ಬಿಸಿ ಬಾದಾಮಿ ಹಾಲು. ಬಿಸಿ ಬಿಸಿ ಬಾದಾಮಿ ಅಲ್ಲ, ನಾಲ್ಗೆ ಸೋಡಕ್ಕಿಲ್ವಾ? ಇನ್ನೊಂದು ಲೋಟ ತಕ ಬರ್ಬೇಕಿತ್ತು, ಆರಿಸ್ಕೊಂಡು ಕುಡಿಬೋದಿತ್ತು ನೀನು. ಇರೋ, ನಾನೇ ತಕ್ಕ ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.